25ನೇ ವರ್ಷದ ಆ್ಯನಿವರ್ಸರಿ ಕೂಡ ಆಯಿತು. ಈಗ ಬಹಿರಂಗ ಪ್ರೇಮ ಪತ್ರವನ್ನು ಕೂಡ ಬರೀತೀರಾ ಮೇಡಮ್ ಅವ್ರಿಗೆ. ಯಾವಾಗಲೇ ಮದುವೆಗೆ ಮುಂಚೆನೇ ಬರೀಲಿಲ್ಲ, ಈಗ ಯಾಕೆ ಬರೀಲಿ ಪತ್ರನ? ಫೇಸ್ಬುಕ್ನಲ್ಲಿ ನನ್ನ ಭಾವನೆಗಳನ್ನು ಬರೆದಿದ್ದೆ. ಎಸ್, ಆ ಒಂದು ಸನ್ನಿವೇಶ ಏನಾಗಿತ್ತು ಸರ್? ಇಲ್ಲ ಅಂದರೆ ನೋಡಿ, ಬದುಕಿನ ಬಂಡಿಗೆ ಪತಿ ಪತ್ನಿ ಎರಡು ಗಾಲಿಗಳಿದ್ದಂತೆ. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಅದನ್ನು ಅರ್ಧಾಂಗಿ ಅಂತಲೇ ಪರಿಗಣಿಸೋದು. ಮದುವೆಯಾದ ದಿನದ ಜೀವನದ ಭಾಗ ಆಗಿಬಿಡ್ತಾರೆ ಪರಸ್ಪರರು. ಅದು ಒಬ್ಬರಿಗೆ ಅನ್ವಯ ಆಗೋದಲ್ಲ, ಪರಸ್ಪರರು ಜೀವನದ ಭಾಗ. ಅದು ಸಮತೋಲನದಲ್ಲಿದ್ದರೆ ಮಾತ್ರ ಸಂಸಾರದ ಬಂಡಿ ಮುಂದೆ ಹೋಗುತ್ತೆ. ಇಲ್ಲದೇ ಇದ್ದರೆ ಎತ್ತು ಮತ್ತು ಕೋಣನ ಕಟ್ಟಿ ಗಾಡಿ ಹೊಡೆದ್ರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಸ್ಥಿತಿ ಹೋಗ್ಬಿಡುತ್ತೆ. ಸೊ ಮದುವೆಗೂ ಮುಂಚೆನೇ ನೀವು ಬಹಳಷ್ಟು ವಿಚಾರವಾಗಿ ಬ್ಯುಸಿ. ಒಂದು ಕಡೆ ರಾಜಕೀಯ, ಮತ್ತೊಂದು ಕಡೆ ಹಿಂದುತ್ವದ ಹೋರಾಟ. ಸೊ ಹಿಂದುತ್ವದ ಹೋರಾಟದ ಒಂದು ಕಿಚ್ಚು ಅಥವಾ ಅದರ ಒಂದು ಅಟ್ಯಾಚ್ಮೆಂಟ್ ಯಾವಾಗಿಂದ ಶುರು ಆಯಿತು ಸರ್? ನನ್ನ ಕಾಲೇಜ್ ದಿನಗಳಿಂದಲೇ ಬಂತು. ನನ್ನ ಕಾಲೇಜ್ ದಿನಗಳಿಂದಲೇ ಆ ರೀತಿ ಹಿಂದುತ್ವದ ಹೋರಾಟದಲ್ಲಿ ಅಚಾನಕ್ಕಾಗಿ, ನಮ್ಮ ಮನೆಯಲ್ಲಿ ಯಾರೂ ರಾಜಕೀಯ ಹಿನ್ನೆಲೆಯಲ್ಲಿ ಇದ್ದವರಲ್ಲ, ಒಂದು ಸೈದ್ಧಾಂತಿಕ ಕಾರಣಕ್ಕೇ ರಾಜಕೀಯಕ್ಕೆ ಬಂದವರು ನಾವು. ಹಾಗಾಗಿ ಆ ಒಂದು ಪ್ರತಿ ಘಟನೆ ಹಿಂದ್ಗಡೆ ಯಾವುದಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ನನ್ನ ಜೀವನದಲ್ಲೂ ಅದೇ ಒಂದು ಕಾರಣನೇ.